ಓಕೆ, ನಾವು ಕಾಶ್ಮೀರ ಗಡಿ ಭಾಗದಿಂದ ನಿರಂತರವಾಗಿ ನಿಮಗೆ ಲೈವ್ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ವಿ. ನನ್ನ ಕಲೀಗ್ ರಂಜಿತ್ ಹಿರಿಯಾರ್ ನಿರಂತರವಾಗಿ ಅಲ್ಲಿಂದ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಏನು ಕುಂಭಮೇಳ ನಡೆದಾಗಲೂ ಕೂಡ ನಿರಂತರ 60 ದಿನಗಳ ಕಾಲ ಅಲ್ಲಿಂದ ಮಾಹಿತಿಗಳನ್ನು ಕೊಡ್ತಾ ಇದ್ರು. ಇದಾದ ನಂತರ ಶ್ರೀನಗರದ ಬಾರ್ಡರ್ನಿಂದ ಆಮೇಲೆ ಯಾವೆಲ್ಲ ಕಡೆಗಳಿಂದ ಅಂದ್ರೆ ಸೈನ್ಯ ಎಲ್ಲ ಅಂದ್ರೆ ಒಂದು ಹೇಳ್ತೀನಿ ವೀಕ್ಷಕರೇ, ನಾವು ಯಾವುದೇ ಕಾರಣಕ್ಕೂ ಕೂಡ ಕೆಲವರು ಕೇಳ್ತಾರೆ, ನೀವು ಇಂಥ ಮಾಹಿತಿಗಳನ್ನೆಲ್ಲ ಕೊಡ್ತಿರಲ್ಲ, ಇದು ದುಶ್ಮನಿಗಳಿಗೆ ಗೊತ್ತಾಗಲ್ವಾ, ಸರಿನಾ ತಪ್ಪಾ ಅಂತೇಳಿ. ಇಲ್ಲ, ಸೈನ್ಯ ಯಾವುದನ್ನ ಮಾಡಬಹುದು, ಯಾವುದನ್ನು ತೋರಿಸಬಹುದು, ಯಾವ ಜಾಗವನ್ನು ತೋರಿಸಬಹುದು ಅಂತ ಹೇಳಿದ್ದನ್ನು ಮಾತ್ರ ನಿಮಗೆ ಮಾಡೋದು ಬಿಟ್ಟರೆ, ಆಮೇಲೆ ನಾವು ತೋರಿಸುವಂಥದ್ದು ಕೂಡ ಸೈನ್ಯವೇ ತಮ್ಮ ಎಕ್ಸ್ ಖಾತೆಯಲ್ಲಿ ಕೆಲವರನ್ನ ಹಾಕಿರುತ್ತೆ, ಇದನ್ನ ಹಾಕಿ ಪ್ರಚಾರ ಮಾಡಿ ಅಂತ ಹಾಕಿರ್ತಾರೆ. ಅದನ್ನು ಹಾಕಿದ್ದನ್ನು ಬಿಟ್ಟರೆ ಸೊ ನೀವು ಅದರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ, ನಾವು ಕೂಡ ಅದರ ಜವಾಬ್ದಾರಿಯನ್ನು ವಹಿಸ್ಕೋತೀವಿ. ಸೊ ಬನ್ನಿ, ಈಗ ರಂಜಿತ್ ಹಿರಿಯಾರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ. ರಂಜಿತ್, ಒಂದು ಕಡೆ ಕಾಶ್ಮೀರಿಯನ್ನರಿಗೆ ಯುದ್ಧದ ಭೀತಿ ಯಾವ ತರ ಇದೆ? ಯಾಕಂದ್ರೆ ಕಾಶ್ಮೀರಿಯನ್ನರು ಭಾರತೀಯರೇ ಅವರು. ಆಮೇಲೆ ಯುದ್ಧ ಬೇಕು ಅಂತ ಹೇಳ್ತಾರಾ, ಪಾಕಿಸ್ತಾನಕ್ಕೊಂದು ಪಾಠ ಕಲಿಸಬೇಕು ಅಂತ ಹೇಳ್ತಾರಾ, ಅವರ ಮನಸ್ಥಿತಿಗಳು ಏನಿದೆ? ಯುದ್ಧ ಬೇಡ ಅಂತ ಹೇಳ್ತಾರಾ, ಬಟ್ ಇದು ಯಾಕೆ ನಿಲ್ಲೋದಿಲ್ಲ? ಇದರ ಬಗ್ಗೆ ಹೆಂಗ್ ಅನಿಸ್ತಾ ಇದೆ ನಿಮ್ಗೆ ಅವರ ಮನಸ್ಥಿತಿ, ಅದನ್ನು ನೋಡಿದಾಗ, ಮಾತಾಡಿಸಿದಾಗ ಅವ್ರನ್ನ? ಜಯಪ್ರಕಾಶ್ ಶೆಟ್ರೆ, ಕಾಶ್ಮೀರಿಗರಿಗೆ ಪ್ರತಿ ಬಾರಿಯೂ ಕೂಡ ಈ ರೀತಿ ಆತಂಕವಾದಿಗಳ ದಾಳಿ, ಆನಂತರ ಪ್ರವಾಸಿಗರು ಬರದೇ ಇರೋದು ಅಥವಾ ಪ್ರವಾಸಿಗರು ಟೂರಿಸ್ಟ್ಗಳು ಭಯಭೀತರಾಗೋದು, ಕಾಶ್ಮೀರ ಅಂತ ಹೇಳಿದ್ರೆ ಒಂದ್ ರೀತಿಯಲ್ಲಿ ಆತಂಕದ ವಾತಾವರಣ, ಇದೆಲ್ಲದ್ರಿಂದ ರೋಸಿ ಹೋಗಿದ್ದಾರೆ. ಈಗಷ್ಟೇ ಕೆಲವೇ ನಿಮಿಷದ ಹಿಂದೆ ನಾವು ಉಳಿದಂತಹ ಮನೆ ಅಥವಾ ಹೋಮ್ ಸ್ಟೇಯ ಮಾಲೀಕರನ್ನ ನಾನು ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ನೋಡಿ ಹಲ್ಲಿನ ನಡುವೆ ಮಾಂಸದ ತುಂಡು ಸಿಕ್ಕಿ ಬೀಳ್ತಾ ಇದೆ ಅಂತ ಹೇಳಿದ್ರೆ, ಪದೇ ಪದೇ ಸಿಕ್ಕಿ ಬೀಳುತ್ತೆ ಅಂತ ಹೇಳಿದ್ರೆ ಆ ಹಲ್ಲನ್ನೇ ತೆಗೆಯೋದು ಉತ್ತಮ. ಅದೇ ರೀತಿಯಾಗಿ ಈಗ ಸರ್ಕಾರ ಏನ್ ಮಾಡೋದಕ್ಕೆ ಹೊರಟಿದೆ, ಸಂಪೂರ್ಣವಾಗಿ ಇದನ್ನ ವಾಶ್ ಔಟ್ ಮಾಡಿದ್ರೆ ತುಂಬಾ ಅನುಕೂಲ. ನಾವೆಲ್ಲರೂ ಕೂಡ ಭಾರತ ಸರ್ಕಾರದ ಜೊತೆಗಿದ್ದೀವಿ. ಒಂದು ಪದೇ ಪದೇ ಈ ರೀತಿಯಾಗಿ ದಾಳಿಗಳಾಗತ್ತೆ, ಈ ರೀತಿಯಾಗಿ ಕಾಶ್ಮೀರ ನಲುಗ್ ಹೋಗುತ್ತೆ ಅಂತ ಹೇಳಿದ್ರೆ ಒಂದು ತಾರ್ಕಿಕ ಅಂತ್ಯ ನಮಗೂ ಕೂಡ ಬೇಕಾಗಿದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಅವರೆಲ್ಲರೂ ಕೂಡ ಈ ಭಯೋತ್ಪಾದನೆಯ ನಿರ್ಮೂಲನೆ ವಿಚಾರವಾಗಿ ಅವರೆಲ್ಲರೂ ಕೂಡ ಜೊತೆಗಿದ್ದಾರೆ, ಸರ್ಕಾರದ ಜೊತೆಗಿದ್ದಾರೆ. ಇನ್ನು ಕೆಲವು ಪ್ರತ್ಯೇಕವಾದಿಗಳು ಮಾತ್ರ ಈ ಸರ್ಕಾರದ ನಡೆಯನ್ನು ಖಂಡಿಸ್ತಾ ಇದ್ದಾರೆ, ಅದು ಸೆಕೆಂಡರಿ ವಿಚಾರ. ಸದ್ಯ ಈ ಹೊತ್ತಿಗೆ ಏನಾಗ್ತಿದೆ ಅಂತ ಕೇಳಿದ್ರೆ, ಸದ್ಯಕ್ಕೆ ನೋಡಿ ಜಯಪ್ರಕಾಶ್ ಶೆಟ್ರೆ, ಮೊನ್ನೆ ಆದಂತ ಪಹಲಗಾಂವ್ನ ದಾಳಿಯಲ್ಲಿ ನೋಡಿ ಹಶೀಮ್ ಮೂಸಾ ಅಂತೇಳಿ ಒಬ್ಬ ಪಾಕಿಸ್ತಾನದ ASG ಗ್ರೂಪ್ ನ ಮಾಜಿ ಸೈನಿಕ ಕೂಡ ಇದ್ದ ಅನ್ನೋದ್ರ ಬಗ್ಗೆ ಈಗ NIA ಅಧಿಕಾರಿಗಳು ಮಾಹಿತಿಯನ್ನ ಹೊರಗೆಡವಿದ್ದಾರೆ. ಆತ ಎಷ್ಟು ಪ್ಲಾನ್ಡ್ ಆಗಿ ಈ ದಾಳಿ ಮಾಡಿದ್ದ ಅನ್ನೋದಕ್ಕೆ ನೋಡಿ, ಆತ ಎಲ್ಲಾ ಸಶಸ್ತ್ರ ನೈಪುಣ್ಯತೆಯನ್ನ ಪಡ್ಕೊಂಡಿದ್ದ. ಆತನ ಕೆಲಸ ಇರೋದೇ ಇಲ್ಲಿ ಸ್ಥಳೀಯರನ್ನ ಹೊರತುಪಡಿಸಿ ಯಾರೇ ಪ್ರವಾಸಿಗರು ಬರ್ತಾರೆ ಅವರನ್ನ ಅಟ್ಯಾಕ್ ಮಾಡುದು. ನೋಡಿ ಜಯಪ್ರಕಾಶ್ ಶೆಟ್ರೆ, ಇದು ಇಲ್ಲಿನ ಚಿತ್ರಣ. ಈಗ ಒಂದು ಬಂಕರ್ ಹೋಯ್ತಲ್ಲ, ಇದು ಇಲ್ಲಿನ ಚಿತ್ರಣ. ಪ್ರತಿ ಕ್ಷಣವೂ ಪ್ರತಿ ಹಂತಕ್ಕೂ ಕೂಡ ಇಲ್ಲಿ ಒಂದ್ ರೀತಿಯಲ್ಲಿ ಯುದ್ಧದ ಕಾರ್ಮೋಡ ಕವಿತಾ ಇದೆ. ನಾನು ಹೇಳಿದ್ನಲ್ಲ, ಹಶೀಮ್ ಮೂಸಾ ಅಂತೇಳಿ ಆತ ಟಾರ್ಗೆಟ್ ಮಾಡೋದೇ ಸ್ಥಳೀಯರನ್ನ. ಸುಮಾರು 4 ಜನ ಉಗ್ರರು ಇದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಅವತ್ತು ಪಹಲಗಾಂವ್ನ ದಾಳಿಯಲ್ಲಿ. ಅದರಲ್ಲಿ ಮೂಸಾ ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದ. ಅದ್ರ ಜೊತೆಗೆ ಆದಿಲ್ ಟೋಕರ್ ಮತ್ತೆ ಆಸಿಫ್ ಶೇಖ್ ಇವರೆಲ್ಲರೂ ಕೂಡ ಅವ್ರ ಜೊತೆಗಿದ್ರು ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಇನ್ನು ಈಗ ಭಾರತದ ಸೇನೆ ಕೆಲವು ಭಯೋತ್ಪಾದಕರ ಜೊತೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರದ ಇದ್ದಂತ ಕೆಲವರ ಆತಂಕವಾದಿಗಳ ಮನೆಗಳನ್ನ ಧ್ವಂಸ ಮಾಡಿದೆಯಲ್ಲ, ಅದಕ್ಕೆ ಪ್ರತೀಕಾರವಾಗಿ ಪ್ರವಾಸಿ ತಾಣಗಳನ್ನೇ ಸುಮಾರು 87 ಪ್ರವಾಸಿ ತಾಣಗಳು ಕಾಶ್ಮೀರದಲ್ಲಿದ್ದಾವೆ. ಆ ಪ್ರವಾಸಿ ತಾಣಗಳಲ್ಲಿ 48 ಸೂಕ್ಷ್ಮ ಪ್ರವಾಸಿ ತಾಣಗಳನ್ನ ಬಂದ್ ಮಾಡಿರೋದು ಇದೇ ಉದ್ದೇಶಕ್ಕೋಸ್ಕರ. ಯಾಕಂತ ಹೇಳಿದ್ರೆ ಅವರು ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡುವಂತಹ ಗುಪ್ತಚರ ಮಾಹಿತಿ ಲಭ್ಯ ಆಗಿರೋದ್ರಿಂದಾಗಿ ಈಗ ಕೆಲವು ಪ್ರವಾಸಿ ತಾಣಗಳನ್ನ ಬಂದ್ ಮಾಡಿದ್ದಾರೆ. ಇನ್ನು ಮುಂದುವರೆದು ಗಮನಿಸ್ತಾ ಹೋದ್ರೆ, ನಿನ್ನೆ ಸಂಜೆ 5 ಗಂಟೆಗೆ ಭಾರತೀಯ ಸಶಸ್ತ್ರ ಪಡೆಯ ಮುಖ್ಯಸ್ಥರು ಸೇರಿದಂತೆ ನೌಕಾಪಡೆ, ವಾಯುಪಡೆ ಹಾಗೆ ಭೂಪಡೆ, ಭಾರತೀಯ ಭದ್ರತಾ ಸಲಹೆಗಾರರು ಸೇರಿದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದಂತ ಮೀಟಿಂಗ್ ಇದೆಯಲ್ಲ, ಅದರಲ್ಲಿ ಯಾವ್ಯಾವ ಸ್ಥಳಕ್ಕೆ ಯಾವ್ಯಾವ ಫೋರ್ಸ್ ಅನ್ನ ಡಿಪ್ಲಾಯ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ತೀರ್ಮಾನ ಆಗಿದೆ. ಮತ್ತೆ ಸೈನ್ಯಕ್ಕೆ ಸಂಪೂರ್ಣವಾದಂತಹ ಪರ್ಮಿಷನ್ ಅನ್ನ ಕೊಡಲಾಗಿದೆ. ನೀವು ಏನ್ ಮಾಡ್ತಿರೋ ಮಾಡಿ, ನಿಮ್ಮ ಕೈಗೆ ಬಿಟ್ಟಿದ್ದು, ಪ್ರತೀಕಾರ ನಿಮ್ಮ ಕೈಯಲ್ಲಿದೆ, ಪ್ರತೀಕಾರದ ಪರಮಾಧಿಕಾರ ನಿಮ್ಮ ಕೈಯಲ್ಲಿದೆ. ಯಾವ ಸಮಯ ಸೂಕ್ತ ಅಂತ ಅನ್ಸುತ್ತೆ ದಾಳಿ ಮಾಡಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಭಾರತ ನಿಗೂಢವಾದಂತಹ ಆಪರೇಷನ್ ಮಾಡ್ತಾ ಇದೆ. ನೋಡಿ, ನಾನು ಆಗ್ಲೇ ಹೇಳಿದಾಗೆ ಭಾರತದ ಫೋರ್ಸ್ BSF ನ ಯೋಧರು ಗಡಿಯಲ್ಲಿದ್ದಾರೆ. ಅದ್ರ ಜೊತೆಗೆ ಅಸ್ಸಾಂ ರೈಫಲ್ ನ ಯೋಧರು ಈಗ ಮಯನ್ಮಾರ್ ಮತ್ತೆ ನೇಪಾಳ ಗಡಿಯಲ್ಲಿದ್ದಾರೆ. ಅದ್ರ ಜೊತೆಗೆ ASB ಕಮಾಂಡೋಗಳು ಈಗ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಕಾವಲು ಕಾಯ್ತಾ ಇದ್ದಾರೆ. ಜೊತೆಗೆ
ಭಾರತದ ಸೇನಾ ಪಡೆ ಆಯಾ ವಿಂಗ್ ಡಿವೈಡ್ ಆಗಿ ಈಗ ಒಂದೊಂದು ಕಡೆಗಳಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಅದು ಮುಂದುವರೆದು ಗಮನಿಸ್ತಾ ಹೋದ್ರೆ ನೋಡಿ, ಪಾಕಿಸ್ತಾನ ಈ ಕುತಂತ್ರದಲ್ಲಿ ನೇರವಾಗಿ ಭಾಗಿಯಾಗಿದೆ ಎನ್ನುವ ಸೂಕ್ಷ್ಮವಾದಂತ ಕೆಲವು ಮಾಹಿತಿಯನ್ನ ಎನ್ಐ ಅಧಿಕಾರಿಗಳು ಕಲೆ ಹಾಕಿರೋದ್ರಿಂದ ಪಾಕಿಸ್ತಾನ ಈಗ ಜಾಗತಿಕವಾಗಿ ಬೆತ್ತಲಾಗಿ ಹೋಗಿದೆ. ಇವತ್ತು 4 ಸರಣಿ ಸಭೆಗಳಿದಾವೆ. ಈ ಸರಣಿ ಸಭೆಯಲ್ಲಿ ಮುಂದೇನು ರಿಪಬ್ಲಿಕನ್ ಅದರ ನಿರಂತರವಾದ ಮಾಹಿತಿಯನ್ನ ಜನರ ಮುಂದೆ ತೆರೆದಿಡುತ್ತೆ. ಜಯಪ್ರಕಾಶ್ ಶೆಟ್ರೆ, ರೈಟ್. ನಿಮಗೊಂದು ಪ್ರಶ್ನೆ ಇದೆ ಶ್ರೀಲಕ್ಷ್ಮಿ. ರಂಜಿತ್, ಆಯ್ತು ಸರಿ, ಸೇನೆ ದೃಷ್ಟಿಯಿಂದ ಏನೆಲ್ಲ ಮಾಡಬೇಕು ಅದನ್ನ ಸೇನೆ ಮಾಡ್ತಾ ಇದೆ. ಪಾಕಿಸ್ತಾನಕ್ಕೆ ಏನೆಲ್ಲ ಮಾಡಬೇಕು ಭಾರತ ಎಲ್ಲ ಮಾಡ್ತಾ ಇದೆ. ಸಮಸ್ಯೆ ಇರೋದು ಕಾಶ್ಮೀರದ್ದು. ಕಾಶ್ಮೀರದ ಜನ ಈಗಾಯ್ತು, ಪಾಕಿಸ್ತಾನದ ಮೇಲೆ ನಾವು ಯುದ್ಧನೇ ಮಾಡಿ ಗೆದ್ದರೂ ಕಾಶ್ಮೀರದಲ್ಲಿ ಒಂದಷ್ಟು ಜನ ಇದ್ದಾರಲ್ಲ, ಅವರು ಪಾಕಿಸ್ತಾನಿಗಳಿಗಿಂತ ಹೆಚ್ಚು ಪಾಕಿಸ್ತಾನವನ್ನ ಪ್ರೀತಿಸ್ತಾರೆ. ಅಂತ ಒಂದು ಜನ, ಬೇಕಾದಷ್ಟು ಜನ ಇದ್ದಾರೆ. ಅವರು ಹೊರಗಡೆ ಹೇಳ್ಕೊಳ್ಳಲ್ಲ. ಹೊರಗಡೆ ಅವರು ಪ್ರವಾಸಿಗಳಿಗೆ ನಾವು ಅವರೇ ನಮ್ ದೇವರು ಅಂತಾರೆ, ಬಹಳ ಚೆನ್ನಾಗಿ ಮಾತಾಡ್ತಾರೆ ಅವರು. ಆದ್ರೆ ಒಳಗಡೆ ಅವ್ರು ಏನು ಅನ್ನೋದು ಸ್ವಲ್ಪ ದಿನ ಅಲ್ಲಿದ್ರೆ ಗೊತ್ತಾಗತ್ತೆ. ಸೊ ಅವರು ಯಾವ ಕಾರಣಕ್ಕೂ ಭಾರತೀಯರಾಗಕ್ಕೆ ಒಪ್ಪಲ್ಲ. ಅದಕ್ಕೇನ್ ಪರಿಹಾರ, ಅದ್ ಏನಾದ್ರೂ ಸಾಲ್ವ್ ಆಗೋ ನಿಟ್ಟಿನಲ್ಲಿ ಕಾಣಿಸುತ್ತಾ ಅಥವಾ ಅದ್ ಹಾಗೆ ಇದೆಯಾ? ಆ ತರದ ಜನಗಳು ಏನ್ ಮಾಡ್ತಾರೆ ಅಂತ ಅನ್ಸುತ್ತೆ. ದೇ ಆರ್ ಮೋರ್ ಡೇಂಜರಸ್ ಇಟ್ ಸೀಮ್ಸ್. ಶ್ರೀಲಕ್ಷ್ಮಿ, ನೋಡಿ, ನಿಜವಾಗ್ಲೂ ನೀವು ಹೇಳುವಂತ ಮಾತು ಅಕ್ಷರ ಸಹ ಸತ್ಯ. ಇಲ್ಲಿರುವಂತ ಕಾಶ್ಮೀರಿಗರು ಕೆಲವರು, ಅದರಲ್ಲಿ ಪಾಕಿಸ್ತಾನ ಮೆಂಟಾಲಿಟಿ ಇರುವಂತ ಕೆಲವರು, ಅದರಲ್ಲಿ ಮೊನ್ನೆ ಇನ್ಸಿಡೆಂಟ್ ಆದಾಗ್ಲೂ ಕೂಡ ಸುಮಾರು 15 ಜನ ಅಂತದ್ದೇ ಮನಸ್ಥಿತಿಯ ಭಯೋತ್ಪಾದಕರು. ಅವರು ಭಯೋತ್ಪಾದಕರಿಗಿಂತಲೂ ಕೂಡ ಮೇಜರ್ ಡೇಂಜರಸ್. ಅವರನ್ನ ಈಗ ಹುಡುಕಿ ಎನ್ಐ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡಿತಾ ಇದ್ದಾರೆ. ಆಲ್ರೆಡಿ 15 ಜನ ಎನ್ಐ ಅಧಿಕಾರಿಗಳ ವಶದಲ್ಲಿದ್ದಾರೆ. ಇನ್ನು ಮುಂದುವರಿದು ಸುಮಾರು ನಮಗೆ ಕೆಲವು ನಿವೃತ್ತ ಯೋಧರು ಹೇಳೋ ಹಂಗೆ ಒಂದೊಂದು ಮನೆಯಲ್ಲಿ ಒಬ್ಬೊಬ್ರು ಅಂತ ಮನಸ್ಥಿತಿಯವರು ಇರ್ತಾರೆ ಅಂತೇಳಿ ಹೇಳ್ತಾರೆ. ಬಹುಶಃ ಈ ಭಯೋತ್ಪಾದಕರು ಅಂತ ಹೇಳಿ ಏನೀಗ ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರಲ್ಲ, ಅವರ ಹೊರತಾಗಿಯೂ ಕೂಡ ಕೆಲವು ಇಂಥ ಮನಸ್ಥಿತಿಯವರು ಒಂದೊಂದು ಮನೆಯಲ್ಲಿ ಒಬ್ಬೊಬ್ರು ಇರ್ತಾರೆ. ಅವರು ಶಿಕ್ಷಣದ ನೆಪದಲ್ಲಿ ಪಾಕಿಸ್ತಾನಕ್ಕೆ ಹೋಗಿ ಅವರು ಟ್ರೈನಿಂಗ್ ಅನ್ನ ಪಡ್ಕೊಂಡು ಬಂದಿರ್ತಾರೆ. ಅವರಿಗೆ ಪಾಕಿಸ್ತಾನದ ಸೇನೆಯೇ ಅವರಿಗೆ ಟ್ರೈನಿಂಗ್ ಅನ್ನ ಕೊಡುತ್ತೆ. ಅವ್ರಿಗೆ ಇಂಥ ಕೆಲಸ ನೀನ್ ಮಾಡ್ಬೇಕು ಅನ್ನೋದನ್ನ ಅವರೇ ಗೈಡ್ ಮಾಡ್ತಾರೆ. ಇಂಥವ್ರು ಬಹಳ ಡೇಂಜರಸ್. ಇಂಥವರನ್ನ ಹುಡುಕುವಂತಹ ಕೆಲಸಕ್ಕೆ ಈಗ ಭಯೋತ್ಪಾದನಾ ನಿಗ್ರಹ ಪಡೆಗೆ ನಾನಾಗ್ಲೇ ಹೇಳಿದಾಗೆ ನೋಡಿ NSG ಕಮಾಂಡೋಗಳನ್ನ ಈಗ ಡಿಪ್ಲಾಯ್ ಮಾಡಿದ್ದಾರೆ. NSG ಕಮಾಂಡೋಗಳ ಕೆಲಸವೇ ಅದು ಭಯೋತ್ಪಾದಕರನ್ನ ಹುಡುಕಿ ಅವರನ್ನ ಸರ್ವನಾಶ ಮಾಡೋದು. ಜೊತೆಗೆ ಇಲ್ಲಿ ಕೆಲವು ಗೌಪ್ಯವಾಗಿ ಸ್ಲೀಪರ್ ಸೆಲ್ಗಳು ಅವರಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರಲ್ಲ, ಅದರ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ಳುವುದಾಗಿದೆ. ಹಾಗೆ ನೀವ್ ಹೇಳ್ದಂಗೆ ಕೆಲವು ನಮ್ಮ ನಡುವೆನೇ ಇರ್ತಾರೆ, ಆದ್ರೆ ಅವರು ಪಾಕಿಸ್ತಾನ ಮತ್ತೆ ಈ ಭಯೋತ್ಪಾದಕರಿಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಅಂತವರನ್ನ ಮಟ್ಟ ಹಾಕೋದಕ್ಕೆ ವಿಶೇಷವಾದಂತ ತನಿಖಾ ತಂಡವನ್ನು ಕೂಡ ಇಲ್ಲಿ ಸೇನೆ ವಿಶೇಷವಾದಂತ ವಿಂಗ್ ಅನ್ನು ಕೂಡ ರೆಡಿ ಮಾಡಿದೆ. ಅವರು ನಮ್ಗೆ ಗೊತ್ತಿರೋ ಹಾಗೆ ಅವರು ಸೈನಿಕರಂತೇಳಿ ಅನ್ಸೋದೇ ಇಲ್ಲ, ಸಹಜವಾಗೇ ಇರ್ತಾರೆ. ಅವ್ರು ಹೆಂಗೆ ಎಲ್ಲರ ಜೊತೆಯಲ್ಲಿ ಬೆರೆತು ಭಾರತದ ಬೆನ್ನಿ ಚೂರಿ ಹಾಕ್ತಾರೆ, ಅದೇ ರೀತಿಯಾಗಿ ಇಲ್ಲೂ ಕೂಡ ಭಾರತೀಯತೆಯೇ ವಿಶೇಷವಾದಂತಹ ಒಂದು ತಂಡವನ್ನ ಗೌಪ್ಯವಾಗಿ ಈ ಕಾರ್ಯಾಚರಣೆಗೆ ನಿಯೋಜನೆ ಮಾಡಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಒಟ್ಟಾರೆ ಈ ಹಂತಕ್ಕೆ ಬಂದಾಗಿದೆ, ಇನ್ನು ಮುಂದೆ ನಿಲ್ಲುವಂತ ಪ್ರಶ್ನೆಯೇ ಇಲ್ಲ. ಸಂಪೂರ್ಣವಾಗಿ ಭಯೋತ್ಪಾದಕರನ್ನ ಹುಡುಕಿ ಮಟ್ಟ ಹಾಕೋದೇ ಇರೋದು. ಸದ್ಯಕ್ಕೆ ಇವತ್ತು ಮೇಜರ್ ಆಗಿ 4 ಮೀಟಿಂಗ್ಗಳಿದಾವಲ್ಲ, ಈ 4 ಮೀಟಿಂಗ್ಗಳಲ್ಲಿ ಆಗುವಂತ ತೀರ್ಮಾನಗಳ ಮುಂದೆ ಇನ್ನೊಂದು 48 ಗಂಟೆಯಲ್ಲಿ ಭಾರತ ಪ್ರತೀಕಾರದ ವಿಚಾರವಾಗಿ ಯಾವ ಕ್ರಮಕ್ಕೆ ಬರುತ್ತೆ ಅನ್ನೋದು ಒಂದು ಕ್ಲಾರಿಟಿ ಸಿಗುತ್ತೆ. ದೇಶದ ಜನ ಕಾಯ್ತಾ ಇರುವಂತಹ ಪ್ರತೀಕಾರದ ಕೂಗಿಗೆ ಒಂದು ಉತ್ತರ ಸಿಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬಹಳ ಸೂಕ್ಷ್ಮವಾಗಿದೆ ಪರಿಸ್ಥಿತಿ, ಬಹಳ ಗಂಭೀರವಾಗಿದೆ ಪರಿಸ್ಥಿತಿ. ಬೂದಿ ಮುಚ್ಚಿದ ಕೆಂಡದಂತಿದೆ ಇಲ್ಲಿನ ದೇಶದ ಚಿತ್ರಣ. ಅದಕ್ಕೆ ಪೂರಕವಾದಂತ ಎಲ್ಲಾ ವ್ಯವಸ್ಥೆಯನ್ನ ಭಾರತ ಸರ್ಕಾರ ಮಾಡ್ಕೊಳ್ತಾ ಇದೆ. ಸೇನೆಗೆ ಸಂಪೂರ್ಣವಾದಂತ ಸಹಕಾರ ಅಥವಾ ಸೇನೆಗೆ ಸಂಪೂರ್ಣವಾದಂತ ಪರಮಾಧಿಕಾರ ಕೊಟ್ಟಿರೋದ್ರಿಂದ ಈಗ ಸೇನೆ ಯಾವ ಕ್ಷಣಕ್ಕೆ ಅಟ್ಯಾಕ್ ಮಾಡುತ್ತೆ ಅನ್ನೋದನ್ನ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ರಿಪಬ್ಲಿಕ್ ಸ್ಥಳದಲ್ಲೇ ಇದ್ದು ಗ್ರೌಂಡ್ ರಿಪೋರ್ಟ್ ಅನ್ನ ಜನರಿಗೆ ತಿಳಿಸೋ ಪ್ರಯತ್ನ ಮಾಡ್ತಾ ಇದೆ ಶ್ರೀಲಕ್ಷ್ಮಿ.